ದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನನ್ ಮುಂದೆ ಮೆರಿತಿದ್ಯಾ ಅಲ್ವಾ? ತೋರಿಸ್ತೀನಿ ಇನ್ಮೇಲೆ ನಾನು ಯಾರು ಅಂತ. ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ರಶ್ಮಿ ಅಮ್ಮ ನನ್ನ ಶಾಲೆಗೆ ಕರ್ಕೊಂಡೋಗಿ ನನ್ನ ಸ್ಪರ್ಧೆಯಲ್ಲಿ ಹಾರಿಸಿದ್ರು. ನೀನು ಯಾವ ತಪ್ಪು ಮಾಡಿಲ್ಲ. ನೀನು ಚೆನ್ನಾಗಿ ಆಡಿ ಬಹುಮಾನ ಗೆದ್ದಿದೀಯ ಅಂದರೆ ಅದು ನನಗೆ ಹೆಮ್ಮೆ ತರೋ ವಿಚಾರ. ನಿಮ್ಮ ಈ ಋಣನ ನಾವು ಈ ಜನ್ಮದಲ್ಲಿ ತೀರಿಸೋದಕ್ಕಾಗಲ್ಲ. ನೀವು ಹುಷಾರಾದ್ರಲ್ಲ ಅಷ್ಟು ಸಾಕು. ನನ್ನ ಪೆನ್ಸಿಲ್ ಬೇಡ. ಈ ಪೆನ್ಸಿಲ್ ಇಂದ ನಂಗೆ ಅವಮಾನ ಆಯ್ತು. ತಗೊಳ್ಳಿ. ನಿನ್ನ ಸಮಸ್ಯೆಗೆ ಪರಿಹಾರವನ್ನ ಸಮಾಧಾನವಾಗಿ ಹುಡುಕೋ. ಇದರಲ್ಲಿ ನೀನು ಯಶಸ್ವಿ ಆಗ್ತೀಯ. ಸೋಲನ್ನ ಮೆಟ್ಟಿ ನಿಲ್ಬೇಕು. ಆಗ್ಲೇ ಗೆಲುವಿನ ಶಿಖರವನ್ನ ಸುಲಭವಾಗಿ ಏರಬಹುದು. ಎದುರಾಳಿ ಮಾಡಿದ ತಂತ್ರಕ್ಕೆ ಪ್ರತಿತಂತ್ರ ಹೇಗ್ ಮಾಡೋದು ಅಂತ ಯೋಚನೆ ಮಾಡಬೇಕು. ನಿನ್ನ ಸಮಸ್ಯೆಗೆ ಪರಿಹಾರವನ್ನ ಸಮಾಧಾನವಾಗಿ ಹುಡುಕೋ. ಇದರಲ್ಲಿ ನೀನು ಯಶಸ್ವಿ ಆಗ್ತೀಯ. ಯಾಕೋ ಪ್ರಕಾಶ, ಏನಾಯ್ತು? ಯಾಕೆ ಬೇಜಾರಲ್ಲಿದ್ಯಾ? ಇವತ್ತು ಮೇಷ್ಟ್ರಮ್ಮ ಹೊಡಿತಾರೆ, ಶಿಕ್ಷೆ ಕೊಡ್ತಾರೆ ನನಗೆ. ಯಾಕೆ? ನನ್ನ ಕನ್ನಡ ಪುಸ್ತಕ ಕಿತ್ತೋಗಿದೆ, ಅದು ನೋಡಿ ಶಿಕ್ಷೆ ಕೊಡ್ತಾರೆ. ಅದಕ್ಕೆ ಚಿಂತೆ ಮಾಡ್ಕೊಂತೀಯಾ? ನೀನ್ ಹರಿದೋಗಿರೋ ಪುಸ್ತಕ ನಾನ್ ಸರಿ ಮಾಡ್ಕೊಂತೀನಿ. ಹೌದಾ? ಅದೇಗೆ? ಈ ಜಾದು ಪೆನ್ಸಿಲಿಂದ. ಅದ್ ಹೇಗ್ ಮಾಡ್ಚೋ? ಬೇಗ ಮಾಡಿ. ಬೇಗ ಬರಿಯೇ. ಅಯ್ಯೋ, ಇರೋ ಒಂದ್ ನಿಮಿಷ ಬರೆಯೋದ್ ಬೇಡ್ವಾ? ಈ ಬೇಗ ಮೇಷ್ಟ್ರಮ್ಮ ಬಂದ್ಬಿಡ್ತಾರೆ. ಪೆದ್ದ ಬಂಗಾರಿ, ನಾನು ಅಷ್ಟೊತ್ತಿಂದ ನಿನ್ ಜೊತೆಲೇ ನಡ್ಕೊಂಡ್ ಬರ್ತಾ ಇದ್ದೀನಿ. ಗೊತ್ತೇ ಆಗ್ತಿಲ್ವೇನೋ ನಿನಗೆ? ನನ್ನ ಜೊತೆ ಯಾರೋ ಬರ್ತಿದ್ದಾರೆ ಅನ್ನಿಸ್ತು, ನೀನಂತ ಗೊತ್ತಿರ್ಲಿಲ್ಲ. ಸರಿಯಾಗಿದ್ಯಾ, ಅದಕ್ಕೆ ಬೇಗ ಒಂದ್ ಮದ್ವೆ ಮಾಡ್ಕೊ ಅಂತ ಹೇಳೋದು. ಆಗ ನಿನ್ ಹೆಂಡತಿ ಇದೆಲ್ಲ ನೆನಪಿಸ್ತಿರ್ತಾಳೆ ನಿನಗೆ. ಏನಂದೆ ನೀನು? ಇನ್ನೊಂದು ಮದುವೆ ಆಗು ಅಂದ್ಯಾ? ನಿಂತ್ಕೊಳ್ಳೋ. ಹೌದು, ಮದ್ವೆ ಆಗು ಅಂದೆ. ಯಾಕೆ ಆ ಥರ ಗಾಬರಿ ಆಗ್ತಿದ್ಯಾ? ಏನಿಲ್ಲ, ನಮ್ಮ ಮನೇಲಿ ಓದೇ ಮಾತಾಡ್ತಿದ್ರು. ಹೌದಾ? ನೋಡಿದ್ಯಾ, ಎಲ್ರಿಗೂ ಅದೇ ಮನ್ಸಲ್ಲಿರೋದು, ನಿನ್ ಮದ್ವೆದು. ನನಗೂ ಈಗ ನಮ್ಮ ಅಜ್ಜಿ ಹುಡುಗನ್ ನೋಡ್ತಿದ್ದಾರೆ ಕಣೋ. ಸರಿ, ಮತ್ತೆ ಒಳ್ಳೇದೇ ಆಯ್ತಲ್ಲ. ಮದುವೆ ಮಾಡ್ಕೊಂಡು ಚೆನ್ನಾಗಿ ಸಂಸಾರ ಮಾಡು, ಒಳ್ಳೆ ಗಂಡ ಸಿಗ್ತಾನೆ. ಏನ್ ತಮಾಷೆ ಮಾಡ್ತಿದ್ಯೇನೋ? ನನ್ ಮದ್ವೆ ಅಂತ ಆದ್ರೆ ನಿನ್ನೇ ಆಗೋದು. ಏನೋ ನೀ ನನ್ನ ಮದುವೆ ಆಗೋದಾ? ಯಾಕೆ? ಏನೋ ಹೀಗೆ ಕೇಳ್ತಿದ್ಯಾ? ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ. ನನ್ ಮದ್ವೆ ಅಂತ ಆದ್ರೆ ನಿನ್ನೇ ಆಗೋದು. ನೋಡು, ನಾನು ಮದುವೆಗಿದ್ವಿ ಅಂತ ಯೋಚನೆ ಮಾಡಿಲ್ಲ. ನನ್ನ ಪಾಡಿ ನನ್ ಬಿಟ್ಬಿಡು, ಇಲ್ಲಿಂದ ಹೊರಟು ಹೋಗೋ. ಲೋ ಬಂಗಾರಿ, ನಾನೇ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಮದುವೆ ಆಗು ಅಂತ ಕೇಳ್ತಾ ಇದ್ದೀನಿ. ನಿನಗೇನು ಅನ್ನಿಸ್ತಿಲ್ವೇನೋ? ನೋಡು, ನೀನು ಏನ್ ಬೇಕಾದ್ರೂ ಅನ್ಕೋ, ನಾನು ಮಾತ್ರ ನಿನ್ ಮದುವೆ ಆಗಲ್ಲ. ತಮಾಷೆ ಮಾಡ್ತಿದ್ಯಾ? ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಇವತ್ತು ಸಂಜೆ ಒಳಗೆ ನೀನು ನಮ್ಮ ಮನೆಗೆ ಬಂದು ನೀನು ನನ್ನ ಮದುವೆ ಆಗ್ತೀಯ ಅನ್ನೋದನ್ನ ನಮ್ಮ ಅಜ್ಜಿ ಹತ್ರ ಹೇಳಬೇಕು ಅಷ್ಟೇ. ಮದುವೆ ಹುಚ್ಚಿಡಿದಿದೆ ಕಣೆ ನಿನಗೆ. ನಾನು ಎಲ್ಲಿಗೂ ಬರಲ್ಲ, ಮದುವೆ ವಿಷಯ ಮಾತಾಡೋದು ಇಲ್ಲ. ಹಾಗಿದ್ಮೇಲೆ ನಾನೇ ನಿಮ್ಮ ಮನೆಗೆ ಬರ್ತೀನಿ. ನಮ್ಮ ಮನೆಗ? ಯಾಕೆ? ಮುಹೂರ್ತ ಇಡೋದಕ್ಕೆ. ನಿನ್ನ ಮನೆ ಮುಂದೆ ಬಂದು ನಿನ್ನ ಮನೆ ಬಾಗಿಲಿಗೆ ನೇಣು ಹಾಕೋತೀನಿ.
ನನಗೆಲ್ಲ ಗೊತ್ತು ಕಣೋ ಬಂಗಾರಿ. ಆ ದೇವಸ್ಥಾನದ ಅಧಿಕಾರಿ ರಶ್ಮಿ ಬಂದಾಗಿಂದ ನೀನು ತುಂಬ ಬದಲಾಗಿದ್ಯಾ. ಬರ್ತೀನಿ, ನಿನ್ನ ಮನೆ ಮುಂದೆ ಬರ್ತೀನಿ. ನಿಂದು ಆ ರಶ್ಮಿದು ಹೆಸರು ಚೀಟಿಲ್ ಬರೆದಿಟ್ಟು ನಿನ್ನ ಮನೆ ಮುಂದೆನೆ ನೇಣು ಹಾಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ. ನೋಡ್ತಾ ಇರು. ಇದೇನು ಕಾಲ ಬಂತಪ್ಪ, ಮದುವೆ ಆಗಲ್ಲ ಅಂದರೆ ಸತ್ತೇ ಹೋಗ್ತಾರ ಜನ. ಈ ಪೆನ್ಸಿಲ್ ಇಟ್ಕೊಂಡು ಜಾದು ಮಾಡ್ತೀನಿ ಅಂದ್ಬಿಟ್ಟು ಆಟ ಆಡ್ತಿದ್ಯಾ? ಇದನ್ನ ಎಸಿತೀನಿ, ಅದೇನು ಜಾದು ಮಾಡ್ತೀಯ ನಾನು ನೋಡ್ತೀನಿ. ಈಗ ಅದೇನು ಜಾದು ಮಾಡ್ತೀಯ ನಾನು ನೋಡ್ತೀನಿ. ರಶ್ಮಿ, ತುಂಬ ಹೊತ್ತು ಕೂದಲನ್ನ ಹೀಗೆ ಕಟ್ಕೋಬೇಡ. ಸರಿನಮ್ಮ, ಗಾಳಿಲಿ ಗೊತ್ತು. ಅಯ್ಯೋ, ಗಾಳಿ ಬಿಸಿಲಿಗೂ ಹೋಗ್ಬೇಡ್ವೆ. ಈಗ ತಾನೇ ಗಾಯ ಒಣಗಿ ಉದುರ್ತಾ ಇದೆ. ಏನೋ ನಾನು ಹೇಳಿದ ಅರ್ಥ ಆಯ್ತಾ ನಿನಗೆ? ಹ್ಞೂ ಅಮ್ಮ, ಸರಿ ಹೇಳಿದಾನೆ ಎಷ್ಟತಿ ಹೇಳ್ತೀಯಾ? ಅಲ್ಲಿ ನೋಡು, ಅಪ್ಪ ಒಳ್ಳೆ ಬಾಲ ಸುಟ್ಟಿರೋ ಬೆಕ್ಕಾಗಿ ಹೇಗೆ ಓಡಾಡ್ತಿದ್ದಾರೆ. ಏಯ್, ಸುಮ್ಮನೆ ಇರೇ, ಏನೇನೋ ಹೇಳ್ಬೇಡ. ಏನಾಯ್ತು ರೀ? ಏನು ಯೋಚನೆ ಮಾಡ್ತಾ ಇದ್ದೀರಿ? ಏನಾಯ್ತಪ್ಪ, ಯಾಕಿಷ್ಟು ಆತಂಕದಲ್ಲಿದ್ಯಾ? ಏನಿಲ್ಲಮ್ಮ, ಈಗ ನಿನ್ನ ಆರೋಗ್ಯ ಹೆಂಗಿದೆ? ಗಾಯ ಎಲ್ಲ ಒಣಗಿದೆಯಲ್ವಾ? ಹ್ಞೂ ಅಪ್ಪ, ಅಮ್ಮ ಅರಿಶಿಣದ ನೀರು ಹಾಕಿದ್ಲಲ್ವಾ, ಆರಾಮ್ ಅನಿಸ್ತಿದೆ. ನೀನು ಯಾಕೆ ಆತಂಕದಲ್ಲಿದ್ಯಾ, ಅದನ್ನು ಹೇಳು. ಆತಂಕ ಏನೂ ಇಲ್ಲಮ್ಮ, ನನಗೆ ನಿನ್ನ ಆರೋಗ್ಯದ ಬಗ್ಗೆನೇ ಚಿಂತೆ. ಹೌದಾ? ಇವಾಗ ನೀನು ಹೇಳಿದ ವಿಷಯನ ನನ್ನ ಮುಖ ನೋಡ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಹೇಳು. ನನಗೆ ಗೊತ್ತಪ್ಪ, ನಿನಗೆ ಬೇರೆ ಯಾವುದೋ ವಿಷಯ ಕಾಡ್ತಿದೆ. ನಾನು ನಿನ್ನ ಮಗಳಪ್ಪ, ನನಗೆ ಅಷ್ಟು ಅರ್ಥ ಆಗಲ್ವಾ? ಅದೇನು ಹೇಳು. ನೋಡು ರಶ್ಮಿ, ನಾವು ಸ್ವಾರ್ಥಿಗಳಾಗಬಾರ್ದು. ಯಾರು ಹೇಳಿದ್ರು ನಾವು ಸ್ವಾರ್ಥಿಗಳು ಅಂತ? ನಮ್ಮ ಒಳ್ಳೆಯದಕ್ಕೆ ಬೇರೆಯವ್ರಿಗೆ ತೊಂದರೆ ಕೊಡೋದು ಸ್ವಾರ್ಥನೇ ಅಲ್ವೇನಮ್ಮ? ಇದೆಷ್ಟು ಸರಿ? ರೀ, ಏನಾಗಿದೆ ನಿಮಗೆ? ಯಾಕೆ ಹೀಗೆ ಏನೇನೋ ಮಾತಾಡ್ತಿದ್ದೀರಿ? ಅಪ್ಪ, ಇವಾಗ ನಮ್ಮಿಂದ ಯಾರಿಗೆ ತೊಂದರೆ ಆಗ್ತಿದೆ ಅಂತ ನೀನು ಹೇಳ್ತಿರೋದು? ನಮ್ಮ ಕಣ್ಣು ಮುಂದೆನೇ ನೋಡ್ತಾ ಇಲ್ವೇನಮ್ಮ? ನಾವು ಈ ಮನೇಲಿ ಇರೋದ್ರಿಂದ ಶೇಖರಿಯವ್ರಿಗೆ, ಬಂಗಾರಿಗೆ, ಆ ಇಳಿ ವಯಸ್ಸಿನ ಮುತ್ತಜ್ಜಿಗೆ, ಪುಟ್ಟ ಮಗು ಹಿರಣ್ಮೈಗೆ ತೊಂದರೆ ಆಗ್ತಿಲ್ವೇನಮ್ಮ? ಇಲ್ಲಿ ವಿರೂಪಾಕ್ಷ ಶಾಸ್ತ್ರಿಗಳ ಮಾತು ಅಂದರೆ ಎಲ್ರಿಗೂ ವೇದವಾಕ್ಯ. ಇಷ್ಟಕ್ಕೆ ಸುಮ್ಮನೆ ಬಿಡಲ್ಲ ಅವರು. ನೀವಿಲ್ಲಿದ್ದಷ್ಟು ನಮ್ಮ ಬಂಗಾರಿಗೆ, ಅವನ ಮನೆಯವ್ರಿಗೆ ತೊಂದರೆ ಕೊಡ್ತಾನೆ ಇರ್ತಾರೆ.
ಎಷ್ಟೆಲ್ಲ ಕಷ್ಟ ಎರಗಿದೆ ಈ ಮನೆ ಮೇಲೆ. ಅದಕ್ಕೆಲ್ಲ ನಾವೆಲ್ವೇ ನಮ್ಮ ಕಾರಣ? ಹೌದು ರೀ, ನೀವು ಹೇಳ್ತಿರೋದು ನಿಜ. ನಮ್ಮಿಂದ ಈ ಕುಟುಂಬದವ್ರ ಮೇಲೆ ತುಂಬ ಅನ್ಯಾಯ ಆಗ್ತಿದೆ. ನೋಡಮ್ಮ ರಶ್ಮಿ, ನಮ್ಮಿಂದ ಇನ್ನೊಬ್ರಿಗೆ ಉಪಕಾರ ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ತೊಂದರೆ ಅಂತೂ ಆಗಬಾರ್ದಲ್ವಾ? ನೀನೇ ಯೋಚನೆ ಮಾಡು. ನನ್ನ ಕೇಳೋದಾದರೆ ನಾವು ಈ ಊರೇ ಬಿಟ್ಟು ಹೊಟ್ಟೋಗೋಣ. ನೀನು ಬೇರೆ ಊರಲ್ಲಿ ನಿನ್ನ ಕೆಲಸ ಮುಂದುವರಿಸ್ಬಹುದು. ರಶ್ಮಿ, ಆದಷ್ಟು ಬೇಗ ನಾವು ಈ ಊರು ಬಿಟ್ಟು ಹೊರಟುಬಿಡೋಣ. ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗಬಾರ್ದು, ಇನ್ನೊಂದು ಕುಟುಂಬ ನಮ್ಮಿಂದ ಅನ್ಯಾಯಕ್ಕೆ ತುತ್ತಾಗಬಾರ್ದು ಅನ್ನೋದು ನನಗೂ ಗೊತ್ತು. ಆದರೆ 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 ಏನಮ್ಮ? ನಾವು ಈ ಊರು ಬಿಟ್ಟು ಹೋಗೋದನ್ನ ನಾನು ಒಪ್ಪಲ್ಲ. ರಶ್ಮಿ, ಹಠ ಮಾಡಬೇಡ್ವೆ, ಸ್ವಲ್ಪ ಅರ್ಥ ಮಾಡ್ಕೋ. ನೋಡಮ್ಮ, ನಿಮ್ಮಮ್ಮ ಹೇಳ್ತಾ ಇರೋದು ಸರಿಯಾಗಿದೆ. ನಾವು ಈ ಊರು ಬಿಟ್ಟು ಹೋಗೋದ್ರಿಂದ ನಮಗೂ ಒಳ್ಳೆಯದು, ಈ ಮನೆಯವ್ರಿಗೂ ಒಳ್ಳೆಯದು. ದಯವಿಟ್ಟು ನೀವಿಬ್ರು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಈ ಊರಿಗೆ ಏನನ್ನು ಸಾಧಿಸಕ್ಕೆ ಬಂದೋ ಅದನ್ನು ಸಾಧಿಸದೆ ಅರ್ಧಕ್ಕೆ ಊರು ಬಿಟ್ಟು ಹೋದ್ರೆ ಹೇಳಿ ಅನ್ಸ್ಕೊಳಲ್ವಾ? ಈ ಊರಿನ ದೇವಸ್ಥಾನದಲ್ಲಿ ಏನೋ ರಹಸ್ಯ ಅಡಗಿದೆ. ನಮಗದೆಲ್ಲ ಯಾಕೆ ಬೇಕು? ಆದಷ್ಟು ಬೇಗ ನಾವು ಈ ಊರು ಬಿಟ್ಟು ಹೋಗೋಣ ಅಷ್ಟೇ. ಇಲ್ಲಮ್ಮ, ನಾನು ಈ ಊರಿನ ದೇವಸ್ಥಾನದ ರಹಸ್ಯನ ಭೇದಿಸೋವರೆಗೂ ಈ ಊರಿನ ಬಿಟ್ಟು ಎಲ್ಲೂ ಹೋಗಲ್ಲ. ಇಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ನೆನಪಿರ್ಲಿ. ಅಪಾಯಗಳಿಗೆ ಹೆದರ್ಕೋಬಾರ್ದು, ಅದ್ರ ಜೊತೆ ಆಟ ಆಡಬೇಕು ಅಂತ ಚಿಕ್ಕ ವಯಸ್ಸಿಂದ ನೀನೇ ಅಲ್ವಪ್ಪ ಹೇಳ್ಕೊಟ್ಟಿರೋದು. ನಾನು ಹಾಗೆ ಬೆಳ್ಕೊಂಡ್ ಬಂದಿದ್ದೀನಿ. ಇವಾಗ ಹೇಗೆ ಮರೀಲಿ? ಆಗಿನ ಪರಿಸ್ಥಿತಿ ಬೇರೆ ಮಗಳೇ, ಈಗಿನ ಪರಿಸ್ಥಿತಿನೇ ಬೇರೆ. ಪರಿಸ್ಥಿತಿಗೆ ತಕ್ಕಂತೆ ನಾವು ಬದಲಾಗಬೇಕು. ಇವಾಗ ನಾನು ಬೆಳೆದಿದ್ದೀನಿ. ಎಂಥ ಅದೇ ಅಪಾಯ ಬಂದರೂ ನಾನು ಅದನ್ನು ಎದುರಿಸ್ತೀನಿ. ಆ ನಂಬಿಕೆ ನಿನಗೂ ಇದೆ ಅಲ್ವಾ ಅಪ್ಪ? ರಶ್ಮಿ, ಈ ಥರದ ಮಾತೆಲ್ಲ ಬೇಡ. ಈಗ ನಿನ್ನ ನಿರ್ಧಾರ ಏನು ಅದನ್ನು ಹೇಳು. ನನ್ನ ನಿರ್ಧಾರನೇ ಕೊನೆ ನಿರ್ಧಾರ. ನಾನು ಈ ಊರಿನ ದೇವಸ್ಥಾನದ ರಹಸ್ಯನ ಭೇದಿಸೋವರೆಗೂ ಈ ಊರಿನ ಬಿಟ್ಟು ಎಲ್ಗೂ ಹೋಗಲ್ಲ. ಹಾಗೆ ನೀವು ಕೂಡ ನನ್ನ ಜೊತೆಲೆ ಇದೇ ಊರಲ್ಲಿ ಇರ್ತೀರಾ ಅಷ್ಟೇ. ಹಠಮಾರಿ ಕಣೆ ನೀನು. ಒಟ್ಟಿನಲ್ಲಿ ನಮಗೆ ನೆಮ್ಮದಿ ಇಲ್ಲದೆ ಇರೋ ಹಾಗೆ ಮಾಡೋದೇ ನಿನ್ನ ಉದ್ದೇಶ ಅಲ್ವಾ? ನಿನಗೆ ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೊ. ನಂದೇನು ಅಭ್ಯಂತರ ಇಲ್ಲ. ನಾವು ನಮ್ಮ ರಹಸ್ಯ ಕಾರ್ಯಾಚರಣೆ ಮುಗಿಯೋವರೆಗೂ ಇದೇ ಊರಿನಲ್ಲಿ ಇರ್ತೀವಿ ಅಷ್ಟೇ. ಅಪ್ಪ, ನೀವಾದರೂ ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವಾಗ ಶುರು ಮಾಡಿರೋ ಕೆಲಸ ಅರ್ಧಕ್ಕೆ ಬಿಟ್ಟು ಹೋದ್ರೆ ನಮ್ಮ ಮರ್ಯಾದೆ 3 ಕಾಸಿಗೂ ಉಳಿಯಲ್ಲ. ಎಲ್ಲರೂ ನನ್ನನ್ನು ಹೇಳಿ ಅಂತ ಕರೀತಾರೆ. ಹಾಗೆ ಕರೆದ್ರೆ ನಿಮಗೆ ಅವಮಾನ ಆಗಲ್ವಾ? ದಯವಿಟ್ಟು ಅಮ್ಮನ ಹತ್ರ ನೀವೇ ಮಾತಾಡಿ. ನಾನು ಹೇಳಿದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಯಾಕೆ ತುಂಬಾ ಬೇಜಾರಲ್ಲಿದ್ಯಾ? ಏನಾಯ್ತಂತ ಕೇಳ್ಬೋದಾ? ಇಲ್ಲ, ಕೇಳೋಗಿಲ್ಲ. ನಿನ್ ಕೋಪ ನೋಡಿದ್ರೆ ಏನೋ ದೊಡ್ಡ ಅನಾಹುತಾನೇ ಆಗಿರೋ ಹಾಗಿದೆ. ಹೌದು, ಎಲ್ಲ ನಿನ್ನಿಂದಾನೇ ಆಗಿದ್ದು. ಅಂಥದ್ ನಾನೇನ್ ಮಾಡ್ದೆ? ಅದ್ಯಾವುದೋ ಕಿತ್ತೋಗಿರೋ ರಬ್ಬರ್ನ ಕೊಟ್ಬಿಟ್ಟು ನನ್ನ ಮರ್ಯಾದೆನ 3 ಕಾಸು ಹರಾಜಾಕ್ಬಿಟ್ಟಿಯಲ್ಲ. ನೀನ್ ಹೀಗೆ ಒಟ್ಟಾಗಿ ಮಾತಾಡಿದ್ರೆ ನನಗೆ ಹೇಗೆ ಅರ್ಥ ಆಗುತ್ತೆ? ಅಗ್ರಣ್ಮಯಿ ಬರ್ದಿರೋದನ್ನ ಅಳಿಸೋದು ಅಂತ ಹೇಳಿದ್ಯಲ್ಲ, ಅದು ನಿನಗೆ ನೆನಪಿದ್ಯಾ? ಹೌದಾ? ಏನಾಯ್ತು ಅದಕ್ಕೆ? ಇದೆಲ್ಲ ಹೇಗಾಯ್ತು? ಎಲ್ಲಾದ್ರೂ ಹೋಗಿ ಕಣಿ ಕೇಳು, ಇದೇಗಾಯ್ತು ಅಂತ. ಇದನ್ನ ಈ ಸ್ಥಿತಿಗೆ ತಂದವ್ರು ಯಾರು? ಇನ್ಯಾರು? ನನ್ನ ವೈರಿ ಆ ಹಿರಣ್ಮಯಿ. ಹಿರಣ್ಮೈದ ಅವಳಿಗೆ ಸಾಧ್ಯ ಆಯ್ತು? ಅದೆಲ್ಲ ನನಗೆ ಗೊತ್ತಿಲ್ಲ. ಈ ರಬ್ಬರ್ ಜೊತೆಗೆ ನನ್ನ ಮರ್ಯಾದೆಯನ್ನು ಚೂರ್ ಮಾಡ್ಬಿಟ್ಲು. ಇದು ಅಂತಿಂಥದ್ದಲ್ಲ, ಮಂತ್ರಿಸಿರೋದು. ಅದು ನೀ ನಂಬಿಕೆ, ಏನಾದ್ರೂ ಮಾಡ್ಕೊ. ನಮ್ಮ ಮುದ್ದು ರಾಜ್ಕುಮಾರಿ ಎಷ್ಟು ಚಿಕ್ಕ ವಿಚಾರಕ್ಕೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದಾಳೆ?
ಐರನ್ ಮೈ ನನಗೆ ಅವಮಾನ ಮಾಡಿಬಿಟ್ಲು, ಎಲ್ಲ ನಿನ್ನಿಂದ. ಅಷ್ಟಕ್ಕೆಲ್ಲ ಯೋಚನೆ ಮಾಡಬೇಡ. ನೀನ್ ನಾನು ಹೇಳಿದಂಗೆ ಕೇಳಿದ್ರೆ ಆ ಹಿರಣ್ಮಯಿ ನಿನ್ನ ದಾರಿಗೆ ಯಾವತ್ತೂ ಅಡ್ಡ ಬರೋದಿಲ್ಲ. ಏನು ಬೇಡ, ಈಗ ಒಂದ್ಸಲಿ ಆಗಿರೋ ಅವಮಾನನೇ ಸಾಕು. ನಿನ್ ಸವಾಸನೆ ಬೇಡ. ನನ್ನ ವೈರಿಗೆ ನಾನು ಬೇರೆ ತರ ಪಾಠ ಕಲಿಸ್ತೀನಿ. ನಿನ್ಗೊಂದು ಪ್ರಶ್ನೆ ಕೇಳಲ್ಲ? ಏನು? ನಿನಗೆ ನಾಯಿ ಅಂದ್ರೆ ಇಷ್ಟನಾ? ತುಂಬಾ ಇಷ್ಟ. ನಾವ್ ಹೇಳ್ದಂಗೆ ಕೇಳ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆದ್ರೆ ಯಾಕೇನಾಯ್ತು? ಮುಂದಕ್ಕೆ ಹೇಳು. ನಮ್ಮ ಮನೇಲಿ ನಾಯಿ ತರದ್ದು ಬಿಡೋದಿಲ್ಲ. ನಮ್ಮ ಸ್ನೇಹಿತರ ಮನೆಯಲ್ಲಿ ನಾಯಿ ಇದೆ. ಅವರು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಗೊತ್ತಾ? ಹೌದಲ್ವಾ? ಈಗ ನಿನ್ ವೈರಿ ಇದ್ದಾಳಲ್ಲ, ಹಿರಣ್ಮಯಿ, ಅವಳು ನಿನ್ನ ಮಾತನ್ನ ಕೇಳ್ಕೊಂಡು ನಾಯಿ ತರ ಬಿದ್ದಿರೋ ಹಾಗೆ ಮಾಡ್ಲಾ? ಏನು? ಇದು ನಿಜವಾಗ್ಲೂ ಸಾಧ್ಯನಾ? ಖಂಡಿತ ಸಾಧ್ಯ. ಹಾಗಾದ್ರೆ ದಯವಿಟ್ಟು ಹಂಗ್ ಮಾಡಿ. ಹಿರಣ್ಮಯಿ ನಾನು ಹೇಳ್ದಂಗೆ ಕೇಳ್ಕೊಂಡು ನಾಯಿ ತರ ಬಿದ್ದಿರ್ಬೇಕು. ಆದ್ರೆ ನಿನ್ನ ಸಹಾಯ ಇಲ್ಲದೆ ಅದನ್ನ ಮಾಡೋದಕ್ಕಾಗೋದಿಲ್ಲ. ಸಹಾಯ ಮಾಡ್ತೀಯಲ್ಲ? ನಾನಾ? ನಿಜವಾಗ್ಲೂ ಹಿರಣ್ಮಯಿ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾಳ? ಇಲ್ಲ ಇದು ನೀನ್ ರಬ್ಬರ್ ತರ ಟುಸ್ಪಟಾಕಿನ? ನಾನು ಹೇಳ್ದಾಗ ಮಾಡಿದ್ರೆ ಹಿರಣ್ಮಯಿ ಬಗ್ಗೆ ನಿನ್ನ ಆಸೆ ಈಡೇರುತ್ತೆ. ಬೇಕಾದ್ರೆ ಸಹಾಯ ಮಾಡು, ಇಲ್ದಿದ್ರು ಪರವಾಗಿಲ್ಲ ಬಿಡು. ಆಯ್ತು, ಈಗಲೇ ನಿನಗೆ ಸಹಾಯ ಮಾಡ್ತೀನಿ. ಅದೇನ್ ಮಾಡ್ಬೇಕಂತ ಹೇಳು. ರಶ್ಮಿ, ಇನ್ನೂ ಎಷ್ಟು ದಿನ ಹೀಗೆ ಕಳೆಯೋದು? ಇವತ್ತೇನಾದರೂ ಒಂದು ಇತ್ಯರ್ಥ ಆಗಬೇಕು. ನನಗೆ ಮೇಲಿಂದ ಹೆಚ್ಚಿನ ಒತ್ತಡ ಬರ್ತಾ ಇದೆ. ಸರ್, ನಾನೆಲ್ಲ ಪ್ರಯತ್ನನೂ ಮಾಡ್ತಿದ್ದೀನಿ, ಆದರೆ ಎಲ್ಲ ವಿರುದ್ಧವಾಗೇ ಆಗ್ತಿದೆ. ಅಲ್ಲಿ ನೋಡಿದ್ರೆ ವಿರೂಪಾಕ್ಷ ಶಾಸ್ತ್ರಿಗಳು ಬಲವಾಗಿ ಬೇರೂರು ಬಿಟ್ಟಿದ್ದಾರೆ. ಅಲ್ಲಿ ಇದುವರೆಗೂ ಏನೇ ನಡೆದು ಅಂತ ಸ್ವಲ್ಪ ವಿವರವಾಗಿ ಹೇಳಿ. ನಾವು ದೇವಸ್ಥಾನಕ್ಕೆ ಹೋದ್ವಿ, ಎಲ್ಲ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ದೇವಸ್ಥಾನದಲ್ಲೇ ಕೆಲಸ ಮಾಡ್ತಿದ್ದೆ ಸರ್. ತುಂಬ ಕೊಲೆಗಳು ನಡೀತು. ತ್ರಿಶೂಲ ಬೇಕು ಅಂತ ಕೇಳಿದೆ. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೋಪ ಬಂತು. ನಿಮ್ಮಂತ ಹಸುಗೂಸ್ಗಳು ಹೇಳಿದ್ದಕ್ಕೆಲ್ಲ ಸೊಪ್ಪು ಹಾಕೋದಕ್ಕಾಗೋದಿಲ್ಲ. ಇಲ್ಲಿ ಮೇಲಧಿಕಾರಿಗಳ ಪ್ರತ್ಯುತ್ತರ ಕೊಡಿ. ವಿರೂಪಾಕ್ಷ ಶಾಸ್ತ್ರಿಗಳು ಅಮ್ಮನವರ ತ್ರಿಶೂಲನ ಹೊರಗಡೆ ಕೊಡೋದಕ್ಕೆ ಒಪ್ಪೋದಿಲ್ಲ ಅಂತ. ನಾನು ನಮ್ಮ ಕಡೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ಬೆದರಿಸಿದೆ. ನನಗೆ ಊರಿಂದ ಬಹಿಷ್ಕಾರ ಹಾಕಿದ್ರು ಸರ್. ಏಯ್ ಮೂರ್ಖ ಹೆಂಗಸೆ, ಅಮ್ಮನವ್ರನ್ನೇ ಪರೀಕ್ಷೆ ಮಾಡೋದಕ್ಕೆ ನೋಡ್ತೀಯಾ? ಹೋಗ್ತಾ ಇರೋ ಇಲ್ಲಿಂದ. ನೋಡಿಮ್ಮ, ನೀವು ಅದೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಮನೆ ಖಾಲಿ ಆಗಬೇಕು ಅಷ್ಟೇ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಮ್ಮನೆಗೆ ಬರ್ಬೋದು. ಅದಾದಮೇಲೆ ಇವಾಗ ಬಂಗಾರಿ ಅವ್ರ ಮನೇಲಿದ್ದೀನಿ. ಇಷ್ಟು ನಡೀತು ಸರ್. ಐಸಿ, ನಿಮ್ಮ ಮಾತು ಕೇಳ್ತಿದ್ರೆ ನಂಗೆ ಶಾಕ್ ಆಗ್ತಾ ಇದೆ. ಇಂಥವ್ರು ಈ ಸಮಾಜದಲ್ಲಿದ್ದಾರಾ? ಛೇ, ಜೀವನ ಒಳ್ಳೆ ಪಾಠನೇ ಕಳಿಸ್ತಿದೆ ಸರ್. ಇಂಥವ್ರಿಂದ ನಮ್ಮ ಧೈರ್ಯ ಹೆಚ್ಚಾಗ್ತಿದೆ. ನಿಮ್ಮ ಜೀರ ಜೊತೆಗೆ ನಿಮ್ಮ ತಂದೆ ತಾಯಿ ಜೀರನು ಮೆಚ್ಚುವಂಥದ್ದೇ. ನೋಡು ಕಂದ, ಈ ಹೂವಿನ ಪರಿಮಳನ ಆ ಹಿರಣ್ಮಯಿ ಹೇಗಾದ್ರೂ ಮಾಡಿ ತಗೊಳ್ಳೋ ಹಾಗೆ ಮಾಡು. ಆಮೇಲೆ ನೋಡಿ ಏನಾಗುತ್ತೆ ಅಂತ. ಆಮೇಲೆ ಏನಾಗುತ್ತೆ? ಇದರ ಪರಿಮಳಕ್ಕೆ ಅವಳು ಮೂರ್ಛೆ ಬಿದ್ದು ಹೋಗ್ತಾಳೆ. ಮುಂದಿಂದನ ನಾನು ನೋಡ್ಕೋತೀನಿ. ನಿನ್ ಮಾತು ನಂಬಿದ್ದೀನಿ. ಈ ಸಲ ಏನಾದ್ರೂ ನನ್ನ ಮರ್ಯಾದೆ ಹೋದ್ರೆ ನಮ್ಮ ತಾತಂಗೆ ಹೇಳಿ ನೀನು ಗ್ರಾಚಾರ ಬಿಡಿಸ್ತೀನಿ. ಈಗ ನಿನ್ನ ಮರ್ಯಾದೆ ಕಾಪಾಡೋದೇ ನನ್ನ ಗುರಿ. ಯೋಚನೆ ಮಾಡಬೇಡ. ಈಗ ನೀನು ನಿರಂಬಳವಾಗಿ ಮನೆಗೆ ಹೋಗು.